ನೋಡಿ, ಕಾಲಕ್ಕೂ ಕೇಂದ್ರ ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಏನು ಜನತೆಗೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದ್ದು ಎಲ್ಲರ ಜವಾಬ್ದಾರಿ. ಆ ರೀತಿ ಯಾವಾಗವಾಗ ನಿರ್ದೇಶನಗಳು ಬರ್ತವೆ, ಇನ್ಸ್ಟ್ರಕ್ಷನ್ಸ್ ಬರ್ತವೆ, ಅದನ್ನು ಪಾಲನೆ ಮಾಡೋದಲ್ಲದೆ ನಾವು ಎಚ್ಚರಿಕೆಯಿಂದ ಇವತ್ತು ದಿವಸ ಇರಬೇಕಾಗಿದ್ದು ಕೂಡ ಅಷ್ಟೇ ಮಹತ್ವದಾಗಿದೆ. ಇನ್ನೂ ಕೂಡ ಸರ್ಕಾರಗಳು ಏನೂ ಆ ರೀತಿಯಲ್ಲಿ ನಿರ್ದೇಶನಗಳನ್ನ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಸಂದರ್ಭ ಬಂದಾಗ ಅಪಕಾರವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು ಮತ್ತು ಅದರ ತೀವ್ರತೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ತೀವ್ರತೆ ಎಷ್ಟಿದೆ, ಏನಿದೆ, ಯಾವ ರೀತಿ ಅದು ಇಫೆಕ್ಟ್ ಮಾಡ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಒಟ್ಟಾರೆ ಸರ್ಕಾರಗಳ ನಿರ್ದೇಶನ, ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಿರ್ದೇಶನಗಳು ಏನು ಕೊಡ್ತಾರೆ ಅದ್ರ ಮೇಲೆ ಇವತ್ತು ದಿವಸ ನಾವೆಲ್ಲರೂ ಕೂಡ ಆ್ಯಕ್ಟ್ ಮಾಡಬೇಕಾಗ್ತದೆ. ಈಗ ಆಂಧ್ರ ಪ್ರದೇಶದಲ್ಲಿ ಮತ್ತು ನಾರಾ ಲೋಕೇಶ್ ಖ್ಯಾತೆ ತೆರೆದಿದ್ರು. ಅಂದ್ರೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ, ಮಳೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ, ಅಲ್ಲಕ್ಕೆ ಬನ್ನಿ. ಕುಂಡ್ರತೀರಿ ನೀತಿ ಆಯೋಗದ ಸಭೆಯಲ್ಲಿ ಪ್ರಧಾನಿ ಅವರನ್ನ ಮೀಟ್ ಮಾಡಿ HAL ಅನ್ನ ನಮ್ಗೆ ಶಿಫ್ಟ್ ಮಾಡಿಸ್ಕೊಡಿ ಅಂತೆಲ್ಲ ನೋಡಿ. ಈಗ ಇದು ಈ ವಿಷಯವನ್ನು ಇವತ್ತು ನಾವು ಚರ್ಚೆನೂ ಕೂಡ ಮಾಡ್ತಾ ಇದ್ದೀವಿ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದರೂ ಹೇಳಿದರೆ, ಹಾಗೇನಾದರೂ ಇಲ್ಲಿಯ HALನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತು ದಿವಸ ಕೆಲವೊಂದು ದಿನ ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ನೀವು HALನವರು ನಮ್ಮಲ್ಲಿನೂ ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು, ಇಲ್ಲಿ ಇರುವಂಥ HAL ಆಪರೇಷನ್ಸನ್ನು, ಇಲ್ಲಿರುವಂಥ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿದೆ, ನನ್ನ ಕಡೆಯೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅದ್ರ ಚರ್ಚೆನ ಮಾಡ್ತಾ ಇದ್ದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ, ಒಂದನೇದ್ದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಆವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದ್ದಿರುವಾಗ ಗ್ಲೋಬಲಿನೂ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರಿಗೆ ಯಾಕೆ ಕೊಟ್ಟರು ಅಂತ ಈಗೂ ಕೂಡ ನಾವು ಕೇಳೋದಿಲ್ಲ, ಆದರೆ ನಮಗೆ ಕೊಡಬೇಕಾಗಿತ್ತು. ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತೆ ನಾನು ಮೊನ್ನೆ ಅವ್ರಿಗೆ ಒತ್ತಾಯವನ್ನು ಮಾಡಿದ್ದೀನಿ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದರೆ ಈ ರೀತಿ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ ಅನ್ನೋದು ಇವತ್ತು ದಿವಸ ಗಮನಿಸಬೇಕಾಗ್ತದೆ. ಪಕ್ಷ ಬೇರೆದಿರ್ಬೋದು, ಆದರೆ ಇವತ್ತು ದಿವಸ ಸರ್ಕಾರಗಳು ಬೇರೆ ಬೇರೆ ಇರ್ಬೋದು ಇಲ್ಲಿ ಅಲ್ಲಿ, ಆದರೆ ಅದು ಮಾನದಂಡ ಅಲ್ಲ. ಇವತ್ತು ದಿವಸ ರಾಷ್ಟ್ರದ ಏಳಿಗೆಗಾಗಿ ಇವತ್ತು ಡಿಫೆನ್ಸ್ ಮತ್ತು ಕಾರಿಡಾರ್ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ದಂಥ ರಾಜ್ಯ ಭಾಳ ಮಹತ್ವ ಪಡ್ಕೋತದೆ, ರಾಷ್ಟ್ರದ ಹಿತದೃಷ್ಟಿಯಿಂದನೂ ಕೂಡ. ಹೀಗಾಗಿ ನಾನು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೇನೆ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದ್ರೆ 65% ಕಾಂಟ್ರಿಬ್ಯೂಷನ್ ನಮ್ದಾಗಿದೆ. ಅಲ್ಲ, ಮಾಡಿಯಪ್ಪ ನೀವು ಅದನ್ನು ಮಾಡಿ ಇನ್ನೊಂದು HALದ ವಿಸ್ತರಣೆ ಮಾಡುವಾಗ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ಅದೆಲ್ಲನೂ ಕೂಡ ಸ್ವಾಭಾವಿಕ ಇವತ್ತು ದಿವಸ. ಆದರೆ ಇರುವಂಥ ಘಟಕಗಳನ್ನ ಇವತ್ತು ದಿವಸ HALನ ಇದು ಮಾಡಿ ಅಂತ ಹೇಳಿ ಅನ್ನೋದು ಮಾಧ್ಯಮದಲ್ಲಿ ವರದಿಯಾಗಿದೆ. ಅದು ಸತ್ಯ ಇದ್ದಲ್ಲಿ ಅದು ಭಾಳ ಆತಂಕಕಾರಿಯಾದಂಥ ಒಂದಿದು. ಮತ್ತು ಚಂದ್ರಬಾಬು ನಾಯ್ಡು ಅವರು ನಾನು ತಿಳ್ಕೊಂಡಿದ್ದೀನಿ ಭಾಳಷ್ಟು ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಂಥವ್ರು. ಆ ರೀತಿ ಹೇಳುವಂಥದ್ದು ಸರಿಯಾಗೋದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಆದರೆ ಸಬ್ಜೆಕ್ಟು ಮತ್ತೆ ರಿಪೀಟ್ ಮಾಡ್ತೀನಿ, ಅವ್ರು ಹಾಗೆ ಹೇಳಿರ್ಲಿಕ್ಕಿಲ್ಲ, ಹೇಳಿದರೆ ಅದು ತಪ್ಪಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.